ಗಂಗಾ ಗಂಡ ಹೆಂಡತಿ ಏನು ಎಸ್ಕೇಪಾ ದಾಸಪ್ಪ ಮನೆಗೆ ಎಳ್ಕೊಂಡೋಗ್ಬೇಕಾ ಅಲ್ಲ ಗುಂಗ್ರು ಅದು ಹಾ ದುಡ್ಡು ಸಿಕ್ತು ದಾಸಪ್ಪನ್ ಕೊಡಕ್ಕೆ ಹೋಗ್ತಾ ಇದ್ದೀನಿ ದುಡ್ಡು ಅದು 2 ಲಕ್ಷ ಇದೆ 50 ನಂಗೆ 1.5 ದಾಸಪ್ಪಂಗೆ ಈ ದುಡ್ಡು ದಾಸಪ್ಪನ್ ಕೊಡ್ಬೇಕಾಗಿರೋದಲ್ಲ ಎಲ್ಲಿಂದ ಕತ್ಕೊಂಡ್ ಬಂದ್ಯೋ ಅಲ್ಲಿಗೆ ಕೊಡ್ತೀನಿ ಸರು ಕೊಡ ಇಲ್ಲಿ ಬಿಡು ನೀ ಸುಮ್ಮನೆ ಕೊಡಿ ಇಲ್ಲಿ ಸರು ನನ್ನ ಮಾತು ಕೇಳು ಸರು ಓನರ್ ಬರ್ತಾರೆ ಕದ್ದಿರೋ ಮಾಲ್ನ ಅವ್ರ ಮುಂದಿಡ್ತೀನಿ ಅವ್ರು ಅದನ್ನ ಪ್ರೂವ್ ಮಾಡಿದ್ರೆ ಏರೋಪ್ಲೇನ್ ಎತ್ಬಿಡ್ತೀನಿ ನಿಮಗೆ ಕೆಲಸ ಕೊಡ್ಬೇಕು ಅನ್ಕೊಂಡಿದ್ನಲ್ರಿ ಸರ್ ಹೀಗೆ ಆರಾಮೇ ದುಡ್ಡು ಸಿಕ್ಕರೆ ಇವ್ರಿಗೆ ಕೆಲಸ ಯಾಕೆ ಸರ್ ಅವತ್ತು ರಶ್ಮಿ ಕಿಡ್ನಾಪ್ ನಾಟಕ ನಡೆದಾಗ ನೀವು ತಪ್ಪು ಮಾಡಿಲ್ಲ ಅಂತ ನಿಜವಾಗ್ಲೂ ನಂಬಿದ್ದೆ ಈಗ ನೋಡಿದ್ರೆ ಛೇ ಒಂದು ಕಂಪ್ಲೇಂಟ್ ಕೊಡಿ ಒಳಗಡೆ ಹಾಕಿ ಜಡ್ಜ್ ಬಿಡ್ತೀನಿ ಇವ್ರನ್ನ ಇಲ್ಲ ಅಣ್ಣ ನಿಮ್ದಮ್ಮಯ್ಯ ಅಂತೀನಿ ದುಡ್ಡಿಗೆ ಆಸೆ ಪಟ್ಟಿ ತಪ್ಪು ಮಾಡಿದಾರೆ ನಿಜ ಆದ್ರೆ ಯಾವತ್ತು ಕಳ್ತನ ಮಾಡಿದವ್ರಲ್ಲ ಅಣ್ಣ ಸಾಲ ಕೊಟ್ಟವರು ತಲೆ ಮೇಲೆ ಕೂತಿದ್ರು ಜೀವದ ಬೆದರಿಕೆ ಹಾಕಿದ್ರು ಕೆಲಸ ಕೊಡ್ತಿದ್ದೆ ತಾನೆ ಸಾಲ ತೀರಿಸ್ಬೋದಾಗಿತ್ತಲ್ಲ ಲಕ್ಷಾಂತರ ರೂಪಾಯಿ ಸಾಲ ಅಣ್ಣ ಸಾಲ ಮಾಡಿ ತುಪ್ಪ ತಿನ್ಲಿಲ್ಲ ಆದ್ರೆ ಆಗಿದ್ದೆಲ್ಲ ಬರೀ ಮೋಸ ಆಸೆ ಪಟ್ಟಿದ್ದೇನೋ ನಿಜ ಯಾವುದೂ ದಕ್ಲಿಲ್ಲ ಇದು ನನ್ನ ಮಗಳಾಣೆಗೂ ನಿಜ ಅಣ್ಣ ನಿಜ ಆಯ್ತು ನೀವಿಷ್ಟು ಹೇಳ್ತಾ ಇದ್ದೀರಾ ಅಂದಮೇಲೆ ನಾನು ಕಂಪ್ಲೇಂಟ್ ಕೊಡಲ್ಲ ಅಣ್ಣ ನಿಮ್ ಕಾಲಕ್ಕೆ ಬಿದ್ದು ಬೇಡ್ಕೋತೀನಿ ನನ್ನ ಗಂಡನ ಸಾಲ ತೀರ್ಸೋದಕ್ಕೆ ಸಹಾಯ ಮಾಡಿ ಅಣ್ಣ ಸಹಾಯ ಮಾಡಿ ಅಂದ್ರೆ ಬದುಕೋಕ್ಕೊಂದು ದಾರಿ ಹುಡ್ಕೊಳ್ಳಿ ಬಟ್ ರಿಮೆಂಬರ್ ನಾನು ಕೊಡ್ತಾ ಇರೋದು ಸಾಲನೇ ಆ ದುಡ್ಡು ಯಾರು ಕೊಡ್ಬೇಕು ಅವ್ರನ್ನ ಕರೆಸಿ ನೋಡಿ ಸರ್ ನಮಗೆ ಕಾಸು ಬರ್ಬೇಕಷ್ಟೇ ಅದೆಲ್ಲಿಂದ ಬರುತ್ತೆ ಹೆಂಗ್ ಬರುತ್ತೆ ಅನ್ನೋದು ನಮ್ಗೆ ಬೇಕಾಗಿಲ್ಲ ಕಾಸು ಬದಲು ಬೇರೆ ಏನಾರ ಕೊಡ್ತಾರ ಅಂತ ನೋಡ್ತೀವಿ ಬರಲಿಲ್ಲ ಅಂದ್ರೆ ಕಾಸು ಬರೋವರೆಗೂ ಬದುಕೋಕ್ಕೂ ಬಿಡಲ್ಲ ಸಾಯಕ್ಕೂ ಬಿಡಲ್ಲ ಹಾವಳಿ ಇಟ್ಬಿಡ್ತೀವಿ ಸರ್ ಇವಾಗ ದುಡ್ಡು ಕೊಟ್ರೆ ಯಾರೋ ಇವ್ರಾ ಅವ್ರ ಮನೆ ಹತ್ರ ಹೋದ್ರೆ ಅವಮ್ಮ ನಮ್ಮ ಯಜಮಾನ್ರಿಲ್ಲ ಬೆಳಿಗ್ಗೆ ಬನ್ನಿಪ್ಪ ಮಧ್ಯಾಹ್ನ ಬನ್ನಿಪ್ಪ ಸಾಯಂಕಾಲ ಬನ್ನಿಪ್ಪ ಬರೀ ಇದೇ ಆಗೋಯ್ತು ಇವಾಗ ದುಡ್ಡು ಕೊಟ್ರೆ ಅವ್ರ ಮನೆ ಕಡೆ ಮೂಸು ನೋಡಲ್ಲ ನಾನು ಏನ್ ಗಂಗಾ ಯಾವ್ದೋ ವ್ಯವಹಾರ ಕೂರಿಸ್ಬಿಟ್ಟಿದ್ಯಾ ಸುಂದರವಾದ ಹೆಂಡತಿ ಇದ್ರೆ ಎಲ್ಲಾನು ಅನುಕೂಲನೇ ಗುಂಗ್ರು ದುಡ್ಡು ಬಂತು ತಾನೆ ಕಳ್ಸ್ಕೋ ಸರಿ ಸರ್ ಅಣ್ಣ ನಿಮ್ ಋಣ ಹೇಳ್ಬೇಡಿ ಅಮ್ಮ ಸೂಜಿ ನನ್ನ ಮಗಳ ಫ್ರೆಂಡು ನನ್ನ ಮಗಳು ಒಳ್ಳೇದಾಗ್ಲಿ ಅಂತ ಹಾರೈಸಿ ಅಷ್ಟೇ ಸಾಕು ಹೊರಡಿ ನಾನು ಬರಲ್ಲ ಬರಲ್ಲ ಅಂದ್ರೆ ನನ್ನ ಮನೆಗೆ ಬರಲ್ಲ ಎಲ್ಲಿಗೆ ಹೋಗ್ತೀಯ ಹಾಳಾಗಿ ಹೋಗ್ತೀನಿ ನಿನಗೇನು